ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕಿರುಮಣಿಮಿಟ್ಟ ಶ್ರೀ ದಕ್ಷಿಣಾಮೂರ್ತಿ ಆಂಜನೇಯ ಸ್ವಾಮಿ ಕಲ್ಯಾಣೋತ್ಸವ, ಪುಷ್ಪ ಪಲ್ಲಕ್ಕಿ ಅದ್ದೂರಿ ಮೆರವಣಿಗೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕಿರುಮಣಿಮಿಟ್ಟ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀ ದಕ್ಷಿಣಾಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಲ್ಯಾಣೋತ್ಸವ ಮತ್ತು ಪುಷ್ಪ ಪಲ್ಲಕ್ಕಿ ಮೆರವಣಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ಗ್ರಾಮದ ಮುಖಂಡರಾದ ಕಂದಾಯ ಇಲಾಖೆಯ RI KN ಅರವಿಂದ್ ಭವ್ಯ ದಂಪತಿಗಳು, KG ಗೋಪಾಲ್, ಪ್ರಕಾಶ್, ಮುನಿರತ್ನಂ, ವೆಂಕಟೇಶ್, ಬಾಲಕೃಷ್ಣ, V ಶ್ರೀನಿವಾಸ್ KL, TV ಮಂಜುನಾಥ್, ವಿನಾಯಕ, ಹೇಮಂತ್, ಲೋಕೇಶ್, KV ರಾಜಪ್ಪ, KR ಚಲಪತಿ, ಗಿರೀಶ್, ಹರ್ಷದ್, ಕೋದಂಡಪ್ಪ, KR ಶ್ರೀನಿವಾಸ್, ರಘುಸ್ವಾಮಿ ಮುಂತಾದ ಅನೇಕ ಪ್ರಮುಖರು ಸೇರಿದಂತೆ ಗ್ರಾಮಸ್ಥರು ಕಿಕ್ಕಿರಿದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನಮಸ್ತೆ ಸರ್. ಮುಳಬಾಗಿಲು ತಾಲೂಕು ವೈಪುರವಡ್ಡಿ ಕೇಳಿ ಗ್ರಾಮದಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದಿಂದ ಹಳೆಯ ದೇವಸ್ಥಾನ ಇತ್ತು. ಈ ಒಂದು ದೇವಸ್ಥಾನವನ್ನು ಪತ್ತೂರು ಮಂಜುನಾಥ್ ಅವರು ಸುಮಾರು ಒಂದು 10 ವರ್ಷಗಳಾಯಿತು ಹೊಸ ದೇವಸ್ಥಾನ ಕಟ್ಟಬೇಕಂತ ಅವಾಗ ಸ್ವಲ್ಪ ಶಂಕುಸ್ಥಾಪನೆ ಎಲ್ಲ ಮಾಡಿದರು. ಸ್ವಲ್ಪ ಅರ್ಧ ಮದುವಾಗಿತ್ತು. ಈ ಒಂದು ದೇವಸ್ಥಾನ ನಮ್ಮ ಅರವಿಂದು ಮತ್ತು ಗ್ರಾಮಸ್ಥರು ಇವರೆಲ್ಲ ಸೇರಿ ಪೂರ್ತಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ 3 ವರ್ಷಗಳಾಯಿತು. ಪ್ರತಿಯೊಂದು ವರ್ಷ ನಮ್ಮೂರಿನಲ್ಲಿ ವಿಶೇಷತೆ ಏನಂದರೆ ಪ್ರತಿಯೊಂದು ವರ್ಷ ಕಾರ್ತಿಕ ಮಾಸದಲ್ಲಿ ಈ ಕಾರ್ತಿಕ ಲಕ್ಷದೀಪಾರಾಧನೆ ಮಾಡ್ತೀವಿ ಮತ್ತು ಪುಷ್ಪಲ್ಲಕ್ಕಿ ಮಾಡ್ತೀವಿ. ಇದೆಲ್ಲ ಪ್ರತಿಯೊಂದು ವರ್ಷದಲ್ಲಿ ಇರ್ತದೆ. ಈ ವರ್ಷವೂ ಅದೇ ರೀತಿ ಈ ವರ್ಷ ಕಾರ್ಯಕ್ರಮ ಏನಿದೆ, ಇವತ್ತು ಬೆಳಗ್ಗೆ ಅಭಿಷೇಕ ಇತ್ತು. ನಂತರ 11 ಗಂಟೆಗೆ ಕಲ್ಯಾಣೋತ್ಸವ ಆಯಿತು. ಮತ್ತು ಸಾಯಂಕಾಲಕ್ಕೆ ಪುಷ್ಪಲ್ಲಕ್ಕಿ ಇರ್ತದೆ ಮತ್ತು ದೀಪಾರಾಧನೆ ಇರ್ತದೆ. ಎಲ್ಲ ಸಾಯಂಕಾಲ ಈ ಕಾರ್ಯಕ್ರಮ. ಬಡಗೂರು ತಾಲೂಕು ವೈಪುರವಡ್ಡಿ ಕಿರುಮಣಿ ಗ್ರಾಮ ವೀರಾಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ಹೊಸದಾಗಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ 3 ವರ್ಷ ಆಯಿತು. ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವ ಮಾಡ್ತೀವಿ. ಈ ವರ್ಷದಿಂದ ನಾವು ಕಲ್ಯಾಣ ಮಾಡ್ತಾ ಇದ್ದೀವಿ. ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಇದು 3ನೇ ವರ್ಷ ಮಾಡ್ತಾ ಇದ್ದೀವಿ. ಅದಕ್ಕೆ ಕಂಟಿನ್ಯೂ ಮಾಡ್ತೀವಿ. ಸರ್, ಏನೇನು ಕಾರ್ಯಕ್ರಮ? ಇವತ್ತು ಬೆಳಗ್ಗೆ ಅಭಿಷೇಕ ಇತ್ತು, ಇವಾಗ ಕಲ್ಯಾಣ ಆಗ್ತದೆ. ರಾತ್ರಿಗೆ ಪಲ್ಲಕ್ಕಿ. ಸರ್, ಇದೇನು ಪುರಾತನ ದೇವಸ್ಥಾನ ಅಥವಾ ಹೊಸದಾಗಿ ಆಗಿರೋದು? ಇತಿಹಾಸ ಎಷ್ಟು ವರ್ಷ? ಕಿರುಮಣಿ ಅಂತ ಹೇಳ್ಬಿಟ್ಟು ಏನಂದರೆ ಮಣಿ ಈ ಯಾವ ಹುಣ್ಣಿಮೆಗೆ ಬಂದರೆ ಇದಿಟ್ಬಿಟ್ಟು ಇದಾಡ್ತಾರಲ್ಲ, ಅದಕ್ಕೆ ಮಣಿ ಅಂತ, ಅದಕ್ಕೆ ಇದನ್ನು ನಾಗಮಣಿ ಅಂತ, ಅದಕ್ಕೆ ಇದು ಕಿರುಮಣಿ ಅಂತ ಹೇಳ್ಬಿಟ್ಟು ಹಾಗೇನೆ ಚಿಕ್ಕ ಆಗ ಬರ್ತಾ ಕಿರುಮಣಿ ಆ ಥರ. ಹೌದು, ಕಿರುಮಣಿ. ಕಿರು ಅಂದರೆ ಚಿಕ್ಕ ಅಂತ, ಕಿರುಮಣಿ ಅಂತ. ಇಲ್ಲಿ ಏನಾದ್ರು ವರ್ಷ ಪೂರ್ತಿ ಇಲ್ಲ ಏನಾದ್ರು ವಿಶೇಷ ಜಾತ್ರೆ, ರಥೋತ್ಸವಗಳು ಆ ಥರ ವಿಶೇಷವಾಗಿ ಏನಾದ್ರು ನಡೀತವೆ? ಮಾಡ್ತೀವಿ. ಆ್ಯಕ್ಚುಲಿ ಈ ಸರಿ ಎಲ್ಲ ನಮ್ಮ ಸ್ವಾಮಿಗಳು ಮಲೆ ಹಾಕಿದ್ರಿಂದ ಈ ಸರಿ ಏನು ಸರ್ ಇದು ಏನೇನು ಡೆವಲಪ್ಮೆಂಟ್ ಮಾಡಿದ್ರಿ ಸರ್? ಹಳೆ ದೇವಸ್ಥಾನಕ್ಕೂ ಈಗಿನ ದೇವಸ್ಥಾನ? ಹಳೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ವಿ. 3 ವರ್ಷ ಆಯಿತು. ಹೊಸ ದೇವಸ್ಥಾನ ನಿರ್ಮಾಣ ಮಾಡಿ ಮುಂಚೆ ಹೊಸ ದೇವಸ್ಥಾನ ಇಲ್ಲ, ಹಳೆ ದೇವಸ್ಥಾನ ಮತ್ತೆ ಹೊಸದಾಗಿ ಕಟ್ಟಿ ಜೀರ್ಣೋದ್ಧಾರ. ಈಗ ದೇವಸ್ಥಾನ ಮೊದಲು ಹಳೇದು ಪೂರ್ವಿಕರು ಕಟ್ಟಿರೋ ದೇವಸ್ಥಾನ ಇತ್ತು, ಆಮೇಲೆ ನೀವು ಇಂಪ್ರೂವ್ಮೆಂಟ್ ಮಾಡಿದ್ರಲ್ಲ, ಏನೆಲ್ಲ ಇಲ್ಲಿ ಕೆಲಸಗಳು ಮಾಡಿದ್ರಿ? ಕಲ್ಲಲ್ಲಿ ಇತ್ತು, ಮಾಮೂಲಿ ಮಣ್ಣಿದು ಎಲ್ಲ ರಿನೋವೇಷನ್ ಮಾಡಿದ್ವಿ. ಸುಮಾರು ಅಂದಾಜು ವೆಚ್ಚ ಎಷ್ಟಾಗಿದೆ ಸರ್? ಇಷ್ಟು ₹1 ಕೋಟಿ ಆಗಿದೆ. ಮತ್ತು ಇದು ದೇವಸ್ಥಾನ ಸುತ್ತಲೂ ಆವರಣ ಮತ್ತು ರಥೋತ್ಸವ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಮತ್ತು ಇದು ದೀಪಸ್ತಂಭ ಮೊದಲೇ ಮಾಡಿ ಜೀರ್ಣೋದ್ಧಾರ ಮಾಡಿದಾಗ ಪ್ರತಿ ವರ್ಷ ವಿಶೇಷ ಇದೆ ಸರ್. ರಾತ್ರಿಗೆ ಏನು ನಡೆಯುತ್ತೆ ಸರ್? ರಾತ್ರಿ ವಿಶೇಷ ಏನಿದೆ? ನಿನ್ನೆ ಕಾರ್ಯಕ್ರಮ ಇವತ್ತು ರಾತ್ರಿ ಏನು ವಿಶೇಷ ಇದೆ? ರಾತ್ರಿ ಪಲ್ಲಕ್ಕಿ ಇದೆ, ಪಲ್ಲಕ್ಕಿ ಮೆರವಣಿಗೆ, ಕಲ್ಯಾಣೋತ್ಸವ. ಇವತ್ತು ಕಲ್ಯಾಣೋತ್ಸವ ಮಾಡಿದ್ವಿ. ಬೆಳಗ್ಗಿನ ಅಭಿಷೇಕ ಇತ್ತು, ಅಭಿಷೇಕ ಆದಮೇಲೆ ಕಲ್ಯಾಣೋತ್ಸವ ಮಾಡಿದ್ವಿ. ರಾತ್ರಿಗೆ ದೀಪೋತ್ಸವ, ಪಲ್ಲಕ್ಕಿ. ವಾರ್ಷಿಕೋತ್ಸವ, ಕಲ್ಯಾಣ ಮಹೋತ್ಸವ, ಕರ್ಮಾಂಗಂ ನಮ ಗೋತ್ರೆ ನಕ್ಷತ್ರೆ ನಾಮಧೇಯಸ್ಯ ಅಂದರು. ನಮ್ಮ ಹೆಸರು ಗೋತ್ರಗಳು
అంత చెప్పుకుండా ఒక నిమిషం టైం నేను నీట్గా చెప్తాను. సకల గుణాధారమయ పాదామాలస్య మధ్యప్రదేశే హారమేహారపటేర కర్పూర ప్రమాధగద్ధగాయ సందనామృత పరిపూరిత పరిఘావలయితే రమ్యప్రాకాశ ప్రకాశమానే నవరత్న విచిత్రిత తోరణ ద్వారశోభిత వివిధ శోధ విభ్రాజతే వైష్ణవాసన నిత్యాయాం హస్త నక్షత్ర दद्याक्षरा मंगलम समद्दास्तावदान सुमुहूर्ता सावधान श्री लक्ष्मी नारायण ध्यान सावधान भद्रासेत मुतां निधो कपिवरे रुद्रादलङ्कापुरीं हत्वा रावणमाहवे निजमदो हत्तारमाप्त्वां प्रियां लङ्कायां विभीषणश्च रुद्रावृत्नाभिषेकं पुनः पूजां यो वनितामुपासदधानादध्यात्सदा मङ्गलम् शिववासरा नित्यायां हस्त नक्षत्र नित्यायां शुभयोग शुभकरण एवं गुण विशेषेण विशिष्टायां अस्यां शुभतिथौ अस्य देवदेवस्य भगवतो नारायणस्य श्रियः पतेः पुरुषोत्तमस्य श्रीमते अखिलांड कोटि ब्रह्मांड नायकस्य पुराण पुरुषोत्तमस्य महा वैकुंठ